ಹಾಯ್ ಹಲೋ ವೆಲ್ಕಮ್ ಟು ಮೈ ರಾಮ್ ಗೀತಾ ಕನ್ನಡ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಎಲ್ಲರೂ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಯಾಕಂದರೆ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ಫಸ್ಟ್ ನನ್ನ ವ್ಲಾಗ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ನಾನು ಫಸ್ಟ್ ಬೆಳಗ್ಗೆ ಬೇಗ ಎದ್ದು ಇದು ನನ್ನ ಡೈಲಿ ರೊಟೀನ್ ಹೇಳ್ತಾ ಇರ್ತೀನಿ ಅಷ್ಟೇ. ಗೊತ್ತಿಲ್ಲ ನಿಮಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ. ಐ ಹೋಪ್ ಇಷ್ಟ ಆಗುತ್ತೆ ಅಂತ. ಬೆಳಗ್ಗೆ ಎದ್ದು ಕೆಳಗಡೆ ಬಂದು ಕಸ ಗುಡಿಸಿ ಬಾಗಿಲು ತೊಳೆದು ನೀರು ಹಾಕಿ ರಂಗೋಲಿ ಬಿಟ್ಟಾದಮೇಲೆ ನನ್ನ ಒಳಗಡೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇದು ನಮ್ಮ ಮನೆಯಲ್ಲಿ ಅಷ್ಟೇ ಅಲ್ಲ, ಎಲ್ಲರ ಮನೆಯಲ್ಲೂ ಎಲ್ಲ ಹೆಣ್ಮಕ್ಳು ಮಾಡೋ ಫಸ್ಟ್ ಕೆಲಸನೇ ಇದು. ಫಸ್ಟ್ ಎಲ್ಲರೂ ಎದ್ದ ತಕ್ಷಣ ಬಾಗಿಲು ಕಸ ಗುಡಿಸಿ ನೀರು ಹಾಕಿ ಆಮೇಲೆ ಎಲ್ಲ ಹೆಣ್ಮಕ್ಳು ತಮ್ಮ ಒಳಗಡೆ ಕೆಲಸನ ಸ್ಟಾರ್ಟ್ ಮಾಡ್ಕೋತಾರೆ. ಹಾಗೆ ನಾನು ಕೂಡ ಏನಾದರೂ ತಪ್ಪಿದರೆ ಅಥವಾ ನನ್ನ ವಾಯ್ಸ್ ಚೆನ್ನಾಗಿಲ್ಲ ನನಗೆ ಗೊತ್ತು. ಏನಾದರೂ ತಪ್ಪಿದರೆ ಪ್ಲೀಸ್ ಕಮೆಂಟ್ ಮಾಡಿ. ಏನಾದರೂ ಇದ್ದರೆ ಇಂಪ್ರೂವ್ಮೆಂಟ್ಸ್ ಆಗಿರ್ಬೋದು ಅಥವಾ ಏನಾದರೂ ನನ್ನ ಮೈನಸ್ ಪ್ಲಸ್ ಯಾವುದಾದ್ರೂ ಓಕೆ, ನೀವು ಕಮೆಂಟಲ್ಲಿ ತಿಳಿಸ್ಬೋದು. ನಾನು ಅದನ್ನು ತಿದ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಟ್ರೈ ಅಲ್ಲ, ತಿದ್ಕೋತೀನಿ. ಮತ್ತು ಸಪೋರ್ಟ್ ಮಾಡಿ. ಗೊತ್ತಿಲ್ಲ, ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಬಟ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಗೊತ್ತಿಲ್ಲ. ಫ್ಲಾಪೋ ಹಿಟ್ಟೋ ಗೊತ್ತಿಲ್ಲ. ಬಟ್ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮತ್ತು ಹೇಗಿದೆ ರಂಗೋಲಿ ಎಲ್ಲ ಹೊಡೆಸ್ಬಿಟ್ಟು ಸೀದಾ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡೆ. ಆದರೆ ಅಷ್ಟರಲ್ಲಿ ನನ್ನ ಮಗಳು ಎದ್ದು ಕರೀತಾ ಇದ್ಲು. ಸರಿ ಅಂತ ಅಲ್ಲೋದೆ. ಅವಳನ್ನ ಎತ್ಕೊಂಡು ಬಂದು ಅವಳ ಜೊತೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅವ್ಳು ತುಂಬ ಆ್ಯಕ್ಟಿವ್. ಅವ್ಳನ್ನ ಹಿಡಿಯೋಕ್ಕೆ ಆಗೋಲ್ಲ. ನಮ್ಮ ಅತ್ತೆ ಹತ್ರ ಕೊಟ್ಟು ಬಂದುಬಿಟ್ಟೆ. ಬಂದು ನಾನು ಫಸ್ಟು ಬಿಸಿನೀರು ಇಟ್ಕೋತೀನಿ. ಬಿಸಿನೀರು ಇಟ್ಕೊಂಡು ಅದಕ್ಕೆ ನಾನೊಂದು ವೆಯ್ಟ್ ಲಾಸ್ ಪೌಡರ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಕುಡಿತೀನಿ ಬೆಳಗ್ಗೆ ಹೊತ್ತು. ಒನ್ ಟೈಮ್ ಅಷ್ಟೇ ನಿಂಬೆಹಣ್ಣು ಹಿಂಡ್ಕೊಂಡು ಉಪ್ಪು ಹಾಕ್ಕೊಂಡು ಆ ಪೌಡ್ರ್ ಹಾಕ್ಕೊಂಡು ಬಿಸಿನೀರು ಹಾಕ್ಕೊಂಡು ಕುಡಿತೀನಿ. ಮಾರ್ನಿಂಗ್ ಒನ್ ಟೈಮ್ ಕುಡಿತೀನಿ ಅಷ್ಟೇ. ಆ ಪೌಡ್ರ್ ರೆಸಿಪಿ ಏನಾದರೂ ಬೇಕಂದರೆ ಹೇಳಿ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ. ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಂತ ಏನೂ ಆಗಲ್ಲ ಅನ್ನೋ ಥರ ಎಲ್ಲ. ಸ್ವಲ್ಪ ನಾನು ಹುಳಿ ಜಾಸ್ತಿ ಹಾಕ್ಕೋತೀನಿ, ನಂಗೆ ಹುಳಿ ಇಷ್ಟ. ಹಾಗಾಗಿ ನಾನು ಸ್ವಲ್ಪ ಆ ಥರ ಫೇಸ್ ಮಾಡಿದ್ದೀನಿ. ಮತ್ತು ನೆಕ್ಸ್ಟು ಪಲಾವ್ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೋತಾಯಿದ್ದೆ. ಇಷ್ಟು ಐಟಮ್ನ ರುಬ್ಕೋತೀನಿ ಪಲಾವ್ಗೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನನ್ನ ಸ್ಟೈಲಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ರುಬ್ಬಾಯಿತು. ಈಗ ಇಷ್ಟು ಐಟಮ್ಸ್ ಹಾಕ್ತೀನಿ ನಾನು ಜಸ್ಟ್ ಪಲಾವ್ಗೆ. ಓಕೆ, ಗ್ಯಾಸ್ ಹಚ್ಚಿ ಮಾಮೂಲಿ ಎಲ್ಲರಿಗೂ ಗೊತ್ತು ಅಡುಗೆ ಮಾಡೋದು. ಆದರೆ ನನ್ನ ಸ್ಟೈಲ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಎಣ್ಣೆ ಹಾಕಿ ಪಲಾವ್ ಸಾಮಾನು ಏನಿದೆ ಮಾಮೂಲಿ ಪಲಾವ್ ಎಲೆ, ಮೊರಾಠಿ ಮೊಗ್ಗು, ಏನೇನೋ ಇರುತ್ತಲ್ವ ಎಲ್ಲ ಹೆಸರುಗಳು ಗೊತ್ತು. ಹೇಳ್ತಾ ಹೋದರೆ ವೀಡಿಯೋ ಲೆಂತಿ ಆಗುತ್ತೆ. ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ತುಂಬ ಲೆಂತಿ ವೀಡಿಯೋ ಬೇಡ ಅಂತ ಅಷ್ಟೇನೆ. ಹಾಕಿ ನೆಕ್ಸ್ಟ್ ಈರುಳ್ಳಿ ಹಾಕಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುಂಬಾ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಫ್ಲೇವರ್ ಅದ್ರದ್ದು. ಹಾಗಾಗಿ 2 ಸ್ಪೂನ್ ಹಾಕ್ಬಿಡ್ತೀನಿ ನಾನು. ಮತ್ತು ಟೊಮೆಟೊ ಅದು ಸ್ವಲ್ಪ ಮೆತ್ತಗಾಗಲಿ ಅಂತ ನಾನು ಸ್ವಲ್ಪ ಮಿಡಲಲ್ಲಿ ಉಪ್ಪು ಹಾಕೋದು. ನಾನು 3 ಟೈಮ್ ಉಪ್ಪು ಹಾಕ್ತೀನಿ. ಅಂದರೆ ಈ ತರಕಾರಿ ಹಾಕ್ದಾಗ ಒಂದು ಸಲ, ಈ ಟೊಮೊಟೊ ಹಾಕ್ದಾಗ ಒಂದು ಸಲ ಹಾಕಿದ್ರೆ ಸ್ವಲ್ಪ ಅದು ಉಪ್ಪು ಹಾಕಿದ್ರೆ ಬೇಗ ಸಾಫ್ಟ್ ಆಗುತ್ತೆ. ಹಾಗಾಗಿ ನಾನು 2-3 ಸಲ ಉಪ್ಪು ಹಾಕ್ತೀನಿ ನೋಡ್ಕೊಂಡು. ಲಾಸ್ಟಲ್ಲೂ ನೀರು ಹಾಕಿದ್ಮೇಲೆ ಉಪ್ಪು ಹಾಕ್ತೀನಿ. ಆಮೇಲೆ ತರಕಾರಿಗಳು ಹಾಕಿ ಹೀಗೆಲ್ಲ ಬೇಯಿಸಾದ್ಮೇಲೆ ಅರಿಶಿನ ಪುಡಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ತಿರುಗಿಸಿ ಆಮೇಲೆ ಸ್ವಲ್ಪ ಕ್ಲೋಸ್ ಮಾಡಿ ಅದು ಬೇಯೋದಕ್ಕೆ ಬಿಡ್ತೀನಿ. ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ಏಕೆಂದರೆ ಫಸ್ಟ್ ವ್ಲಾಗ್ ಅಲ್ವಾ, ಸ್ವಲ್ಪ ಕನ್ಫ್ಯೂಷನ್ ಮತ್ತು ಎಲ್ಲ ಥರ ಇರುತ್ತಲ್ವ, ಒಂಥರ ನಾಚಿಕೆ. ನಂಗೆ ಆ್ಯಕ್ಚುಲಿ ಕ್ಯಾಮ್ರಾ ಮುಂದೆ ರೀಲ್ಸ್ ಬೇಕಾದ್ರೆ ಮಾಡಿಬಿಡ್ತೀನಿ. ಈ ಥರ ವ್ಲಾಗ್ಸ್ ಮಾಡೋದು ನಂಗೆ ತುಂಬ ಕಷ್ಟ. ಇದು ತುಂಬ ಇಷ್ಟಪಟ್ಟು ಮಾಡಿದ್ದೀನಿ, ಕಷ್ಟ ಆದ್ರೂನು. ಏನಾದರೂ ತಪ್ಪಿದರೆ ಪ್ಲೀಸ್ ಯಾರೂ ತಪ್ಪಾಗಿ ತಿಳ್ಕೊಬೇಡಿ. ಬ್ಯಾಡ್ ಕಮೆಂಟ್ಸ್ ಅಂತ ಮಾಡಬೇಡಿ. ನನ್ನ ಫಸ್ಟ್ ವ್ಲಾಗ್ ಇದು, ಪ್ಲೀಸ್. ಬ್ಯಾಡ್ ಕಮೆಂಟ್ಸ್ ಮಾಡೋಕ್ಕೆ ನಾನು ಅಲ್ಲೇನೂ ಬ್ಯಾಡಾಗಿ ಮಾಡಿಲ್ಲ. ಆದರೂ ಕೆಲವೊಬ್ಬರು ಇರ್ತಾರೆ, ನೋಡಿದ್ದೀನಿ ಬೇರೆಯವ್ರ ವ್ಲಾಗ್ಸೆಲ್ಲ. ಅವ್ರು ಏನೇ ಕರೆಕ್ಟಾಗಿ ಮಾಡಿದ್ರೂ ಅಲ್ಲೋಗಿ ಒಂದು ಬ್ಯಾಡ್ ಕಮೆಂಟ್ಸ್ ಹಾಕಿರ್ತಾರೆ. ನಾನು ಆವಾಗ ಅನ್ಕೋತಾ ಇದ್ದೆಯಪ್ಪ, ನಾನು ಮಾಡಿದ್ರೆ ಹಿಂಗೆ ಮಾಡ್ತಾರಲ್ವ ಅಂತ. ಹಾಗಾಗಿ ಭಯ ನನಗೆ ಈ ವ್ಲಾಗ್ಸ್ ಗೀಗ್ಸ್ ಅದೆಲ್ಲ ಮಾಡೋದಕ್ಕೆ. ಹಂಗೂ ಧೈರ್ಯ ಮಾಡಿ ಮೊದಲನೇ ವ್ಲಾಗ್ ಮಾಡಿದ್ದೀನಿ. ನೋಡೋಣ
ಇದಕ್ಕೆ ನಿಮ್ಮ ರೆಸ್ಪಾನ್ಸ್ ಹೆಂಗೆ ಬರುತ್ತೆ ನೋಡಿಕೊಂಡು ನಾನು ಕಂಟಿನ್ಯೂ ಮಾಡಬೇಕೋ ಮಾಡಬಾರ್ದೋ ಕಮೆಂಟ್ ಮಾಡಿ. ನಿಮ್ಮ ರೆಸ್ಪಾನ್ಸ್ ನೋಡಿಕೊಂಡು ನಾನು ಕಂಟಿನ್ಯೂ ಮಾಡ್ತೀನಿ. ಆ್ಯಸ್ ಯೂಶುವಲ್ ನನಗೆ ಎಮ್ ಟಿ ಆರ್ ಪಲಾವ್ ಪೌಡರ್ ಅಂದರೆ ತುಂಬ ಇಷ್ಟ. ಅದು ಹಾಕಿದ್ರೆ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ, ಅದೊಂದು ಹಾಕ್ತೀನಿ. ಆ್ಯಸ್ ಯೂಶುವಲ್ ಎಲ್ಲ ಆಮೇಲೆ ಅಕ್ಕಿನ ನೆನೆಸಿಟ್ಟಿದ್ದೀನಿ. ಅದನ್ನ ಆಗಲೇ ತೋರಿಸೋದು ಮರ್ತೋಗಿದ್ದೆ. ಈ ಥರ ಇದೆ. ಎಲ್ಲ ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಬೇಯಿಸಿ, ಆಮೇಲೆ ನೆನೆಸಿಟ್ಟಿರೋ ಅಕ್ಕಿನ ಹಾಕ್ಬಿಟ್ಟು ಕ್ಲೋಸ್ ಮಾಡೋವಾಗ ಕ್ಲಿಪ್ಪಿಂಗ್ಸ್ ತಗೊಳ್ಳೋದು ಮಿಸ್ ಆಗಿದೆ. ಯಾಕಂದರೆ ನನ್ನ ಮಗಳು ತುಂಬ ಬಂದು ಹಠ ಮಾಡ್ತಾ ಇರ್ತಾಳೆ. ಅಲ್ಲಿ ಕಾಣಿಸಿಲ್ಲ ವೀಡಿಯೋದಲ್ಲಿ ಅಷ್ಟೇ. ಆದರೆ ನನ್ನ ಹಿಂದೆ ಮುಂದೆನೇ ಇರ್ತಾಳೆ ಅವಳು. ಸಖತ್ತು ಹಠ. ನಮ್ಮ ಅತ್ತೆ ಹತ್ರ ಬಿಟ್ಟಿದ್ರೂ ಅವ್ಳು ಬಂದು ಅಮ್ಮ ಅದು ಕೊಡಿ, ಅಮ್ಮ ಇದು ಕೊಡಿ, ತುಂಬ ಕಾಟ ಕೊಡ್ತಾ ಇರ್ತಾರೆ. ಹಂಗಾಗಿ ನಾನು ಸ್ವಲ್ಪ ಒಂದೊಂದು ಕ್ಲಿಪ್ಪಿಂಗ್ಸ್ನ ಮಿಸ್ ಮಾಡಿದ್ದೀನಿ. ಏನೂ ತಪ್ಪು ತಿಳ್ಕೊಬೇಡಿ. ಮತ್ತು ನಮ್ಮನೇಲಿ ಬಿಸಿನೀರೇ ಕುಡಿಯೋದು, ಎಲ್ಲರೂ ಬಿಸಿನೀರೇ ಕುಡಿಯೋದು, ಯಾರೂ ತಣ್ಣೀರು ಕುಡಿಯೋಲ್ಲ. ನಾನಂತೂ ಬಾಣ್ತನ ಅನ್ನೋದಕ್ಕಿಂತ ಈ ಕೊರೋನಾ ಆದಾಗಿಂದನೂ ನಮ್ಮ ಮನೇಲಿ ಬಿಸಿನೀರನ್ನ ಕಂಟಿನ್ಯೂ ಮಾಡ್ಕೊಂಡವ್ರೆ. ಹಾಗಾಗಿ ನಾನು ಈ ಮನೆಗೆ ಮದುವೆಯಾಗಿ 2.5 ವರ್ಷ ಆಯಿತು. ಆವಾಗಿಂದ ನಾನು ಇವ್ರ ಜೊತೆಲೇ ಬಿಸಿನೀರಿಗೆ ಆಗ್ಬಿಟ್ಟಿದ್ದೀನಿ. ಹಾಗಾಗಿ ನಮ್ಮ ಮನೇಲಿ ಏನಿಲ್ಲ ಅಂದರೂ ಫಸ್ಟ್ ಬಿಸಿನೀರು ಇಡಬೇಕು. ಇಟ್ಟು ಅದೊಂದು ಸ್ವಲ್ಪ ಕುದಿ ಬರಲಿ ಅಂತ ವಿಷಲ್ ಇನ್ನೂ ಮುಚ್ಚಿಲ್ಲ. ಕುದಿ ಬರಲಿ ಅಂತ ಅಷ್ಟೊತ್ತಿಗೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಮಾಡಿಕೊಂಡೆ. ಆಮೇಲೆ ಇವಾಗ ಕುದೀತಾ ಇದೆ. ಈ ಥರ ಕುದಿಬೇಕಾದ್ರೆ ಕ್ಲೋಸ್ ಮಾಡಿದ್ರೆ ಆ ಮಸಾಲೆ ಕೆಳಗಡೆಯಿಂದ ಅನ್ನಗೆ ಫುಲ್ಲು ಇಟ್ಕೊಂಡಿರುತ್ತೆ. ಆದರೆ ಕುದಿಯೋಕ್ಕಿಂತ ಮುಂಚೆನೇ ಕ್ಲೋಸ್ ಮಾಡಿಬಿಟ್ರೆ ಓಪನ್ ಮಾಡಿದಾಗ ಅದು ಮೇಲೆ ಎಲ್ಲ ಮಸಾಲೆ ಕೂತ್ಕೊಂಡಿರುತ್ತೆ. ಹಂಗಾಗಿ ಕುದ್ದಾದ್ಮೇಲೆ ಮಾಡಬೇಕು. ಅದು ವಿಷಲ್ ಬರೋಷ್ಟರಲ್ಲಿ ನಾನು ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೇನಿಲ್ಲ, ನಾನು ಸಿಂಪಲಾಗಿ ಮಾಡ್ತೀನಿ. ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಮೊಸರು, ಉಪ್ಪು ಅಷ್ಟೇ ಹಾಕೋದು. ಒಬ್ಬೊಬ್ಬರು ಈರುಳ್ಳಿ ಸೌತೆಕಾಯಿ, ಕ್ಯಾರೆಟ್ ಎಲ್ಲ ಹಾಕ್ತಾರೆ. ನಮ್ಮ ಮನೇಲಿ ಆ ಥರ ಎಲ್ಲ ಇಷ್ಟ ಆಗೋಲ್ಲ ಅವ್ರಿಗೆ. ಆಮೇಲೆ ಎಲ್ಲ ಆಯಿತು. ಮತ್ತೀಗ ಪಾತ್ರೆ ತೊಳ್ಬಿಡೋಣ ಅಂತ. ಅಯ್ಯೋ, ನಮ್ಮ ಮನೇಲಿ ಪಾತ್ರೆ ತೊಳೆಯೋದೊಂದು ದೊಡ್ಡ ಟಾಸ್ಕು. ಯಾಕಂದರೆ ನಾವು ತುಂಬ ಜನ ಇವಾಗಿಲ್ಲ, ಫಸ್ಟ್ ಇದ್ದು. ಇವಾಗ ಒಂದು 7 ಮೆಂಬರ್ಸ್ ಇದ್ವಿ, ನಮ್ಮ ರಚ್ಚು ಸೇರಿ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ರಚ್ಚುಗೆ ಟಿಫನ್ ಮಾಡ್ತಿದ್ದೀನಿ. ಆದರೆ ಅದನ್ನು ನಾನು ಕ್ಲಿಪ್ಪಿಂಗ್ಸ್ ಹಾಕಿಲ್ಲ. ಏಕೆಂದರೆ ನಾನು ಪಾಪುಗೆ ತಿನ್ಸೋದನ್ನ ನಾನು ವೀಡಿಯೋದಲ್ಲಿ ಶೇರ್ ಮಾಡಲ್ಲ. ಅವಳು ಆಲ್ರೆಡಿ ಸಣ್ಣ. ಇನ್ನೂ ದೃಷ್ಟಿ ಆಗಿಬಿಟ್ರೆ ಅಂತ ಅಷ್ಟೇ. ದೃಷ್ಟಿ ಏನೂ ಆಗೋಲ್ಲ. ಆದರೆ ಹೇಳ್ತಾರೆ ದೊಡ್ಡವರು, ತಿನ್ನಿಸೋದೆಲ್ಲ ನಾವು ರೋಡಲ್ಲೇ ತಿನ್ನಿಸ್ಬಾರ್ದು, ಜನದ ಕಣ್ಣು ಸರಿಯಿಲ್ಲ, ಮನುಷ್ಯರ ಕಣ್ಣಿಗೆ ಮರನೇ ಸಿಡಿಯುತ್ತೆ, ಅದು ಇದು ಎಲ್ಲ ಹೇಳ್ತಾರೆ. ಹಂಗಾಗಿ ನಾನು ರೋಡಲ್ಲಿ ನಾನು ತಿನ್ನಿಸಲ್ಲ ಅಷ್ಟೇ. ಆಮೇಲೆ ಟಿಫನ್ ತಿಂದು ನಾನು ಅವಳಿಗೆ ತಿನ್ನಿಸಿ, ಅವಳಿಗೂ ತಿನ್ನಿಸಿ ನಾನು ತಿಂದು ಮಧ್ಯಾಹ್ನಕ್ಕೆ ಸಾಂಬಾರಿಗೆ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ನಾನು ಸ್ವಲ್ಪ ಮಸಾಲೆ ಇಟ್ಟು ಮಾಡ್ತೀನಿ. ಏನು ಜಾಸ್ತಿ ಮಸಾಲೆ ಹಾಕಲ್ಲ. ಕಾಯಿ, ಕಡಲೆ, ಟೊಮೆಟೊ, ಕೊತ್ತಂಬರಿ, ಸಾಂಬಾರು ಪುಡಿ ಹಾಕ್ಬಿಟ್ಟು ಮಾಡ್ತೀನಿ ಅಷ್ಟೇ. ಅದೊಂದೇ ಮಸಾಲೆ ರುಬ್ಬೋದು. ಆಮೇಲೆ ಅಷ್ಟೊತ್ತಿಗೆ ನಮ್ಮ ಅತ್ತೆ ನುಗ್ಗೆಕಾಯಿ ಎಲ್ಲ ಬಿಡಿಸ್ಕೊಟ್ಟಿದ್ರು. ನಾನು ಖಾರ ಎಲ್ಲ ರುಬ್ಬಿ ನಮ್ಮ ರಚ್ಚುಗೆ ಇನ್ನೊಂದು ಸಲ ಫೀಡ್ ಮಾಡಿ ಅವಳನ್ನ ಮಲಗಿಸಿ ಆಮೇಲೆ ಬಂದು ಸಾಂಬಾರು ಮಾಡೋಕ್ಕೆ ನಿಂತ್ಕೊಂಡೆ. ಅವಳು ಎದ್ದಿದ್ರೆ ನನಗೆ ಯಾವ ಕೆಲಸನೂ ಆಗೋಲ್ಲ. ಆಮೇಲೆ ಮಾಡೋಣ ಸಾಂಬಾರು ಅಂತ ಇವಾಗ ಬಂದ್ಬಿಟ್ಟು ಎಲ್ಲ ಬೇಳೆ ಎಲ್ಲ ತೊಳೆದು ಸಪ್ರೇಟ್ ಮಾಡಿಬಿಟ್ಟು ತರಕಾರಿಗೂ ನೀರು ಹಾಕಿಟ್ಬಿಟ್ಟು ಇವಾಗ ಒಗ್ಗರಣೆ ಹಾಕೋಣ ಅಂತ ಹುಡುಕ್ತಾ ಇದ್ದೀನಿ. ಅದೇನೋ ಸಿಗ್ತಾ ಇಲ್ವಲ್ಲ ಅಂತ ಕೊನೆಗೂ ಫ್ಲ್ಯಾಶ್ ಆಗಿಲ್ಲ, ಸೋಟ್ ಅಲ್ಲೇ ಮಡಿಕೊಂಡಿದ್ದೀನಿ. ಅಯ್ಯೋ, ಇಷ್ಟು ನಾನು ಸ್ವಲ್ಪ ಮರುವಿನ ಕಾಯಿಲೆ ಅಂದರೆ ನನ್ನ ಕಣ್ಣೆದುರುಗಡೆ ಇದ್ರೂ ನನಗೆ ಅದನ್ನು ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಅಷ್ಟು ಮರುವಿನ ಕಾಯಿಲೆ ಬಂದ್ಬಿಟ್ಟೈತೆ. ಅದೇನಪ್ಪ ನಮ್ಮ ರಚ್ಚು ಹುಟ್ದಾಗಿಂದ ಈ ಥರ ಸ್ವಲ್ಪ ಮರು ಜಾಸ್ತಿ ಆಗಿಬಿಟ್ಟಿದೆ. ಸಾಂಬಾರು ಏನಿಲ್ಲ, ಸಿಂಪಲ್ ಈರುಳ್ಳಿ, ಕರಿಬೇವು ಹಾಕ್ಬಿಟ್ಟು, ಸಾಸಿವೆ ಹಾಕ್ಬಿಟ್ಟು ಆಮೇಲೆ ತರಕಾರಿ ಏನಿದೆ ನಾನು ಸ್ವಲ್ಪ ಆಲೂಗಡ್ಡೆನೂ ಹಾಕ್ತೀನಿ. ತರಕಾರಿಗೆ ಆಲೂಗಡ್ಡೆ, ನುಗ್ಗೆಕಾಯಿ, ಬೇಳೆ ಎಲ್ಲ ಒಟ್ಟಿಗೆ ಹಾಕಿ ಒಂದು ವಿಸಲ್ ಹೊಡೆಸ್ಬಿಡ್ತೀನಿ. ನಾನು ಜಾಸ್ತಿ ಈ ಬೇಳೆ ಸಪ್ರೇಟು, ಟೊಮೊಟೊ ಸಪ್ರೇಟ್ ಬೇಯಿಸ್ಕೊಳ್ಳೋದು, ನಾನು ಈ ಥರ ಎಲ್ಲ ಮಾಡೋಕ್ಕೆ ಹೋಗಲ್ಲ. ನಂಗೆ ಯಾಕೋ ಆ ಥರ ಎಲ್ಲ ರಿಸ್ಕಿ ಒಂದು. ಆಮೇಲೆ ಟೇಸ್ಟ್ ವೈಸು ನಂಗೆ ಅಷ್ಟು ಇಷ್ಟ ಆಗಲ್ಲ. ಆದರೆ ಈ ಥರ ಒಂದು ಸಲ ಮಾಡಿ ನೋಡಿ, ಸೂಪರಾಗಿರುತ್ತೆ. ನಂಗೆ ತುಂಬ ಇಷ್ಟ ಈ ಟೇಸ್ಟು. ಅಷ್ಟೇ. ಮಾಮೂಲಿ ಅದೇ ರುಬ್ಬಿರೋ ಖಾರನೆಲ್ಲ ಹಾಕಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಅಂದರೆ ಇದು ಮಾಡಿ ಆಮೇಲೆ ಡೈರೆಕ್ಟಾಗಿ ನೀರು ಹಾಕ್ಬಿಟ್ಟು ಅಷ್ಟೇ ಒಂದೇ ಒಂದು ವಿಸಲ್ ತೊಗೊಂಡ್ರೆ ಸಾಕು. ಯಾಕಂದರೆ 2-3 ವಿಸಲ್ ಆಗೋಯಿತು ಅಂದರೆ ಆಮೇಲೆ ಒಂದು ವಿಸಲ್ ಆಗಿದ ತಕ್ಷಣ ಹೆಂಗೆ ಗೊತ್ತಾ, ದೊಡ್ಡ ಕುಕ್ಕರ್ ಆದರೆ ನಮ್ಮ ಮನೇಲಿರೋ ಜನಕ್ಕೆ ದೊಡ್ಡ ಕುಕ್ಕರೇ ಇಕ್ಬೇಕು. ದೊಡ್ಡ ಕುಕ್ಕರ್ ಆದರೆ ತಕ್ಷಣ ವಿಸಲ್ ತೆಗ್ದ್ಬಿಡ್ಬೇಕು. ಇಲ್ಲಾಂದರೆ ಏನಾಗುತ್ತೆ, ತುಂಬ ನುಗ್ಗೆಕಾಯಿ ಎಲ್ಲ ಮೆತ್ತಗೆ ಆಗಿಬಿಡುತ್ತೆ. ಅದಕ್ಕೆ ಬೇಗ ವಿಸಲ್ ತೆಗ್ದ್ಬಿಡ್ಬೇಕು. ಅಂದರೆ ಗಾಳಿ
ಫುಲ್ ಏರ್ ಹೋಗೋವರೆಗೂ ಬಿಟ್ಟರೆ ನುಗ್ಗೆಕಾಯಿ ಎಲ್ಲ ಅಷ್ಟೇ ಮಸಪ್ಪಾಗಿರುತ್ತೆ. ದೊಡ್ಡ ಕುಕ್ಕರಲ್ಲಿ ಆ ಥರ ಬಿಡಬಾರ್ದು. ಒಂದು ವಿಸಲ್ ಕೂಗ್ಸಿದ್ರುನು ನಾವು ವಿಸಲ್‌ನ ತೆಗ್ದ್ಬಿಡ್ಬೇಕು. ಅಂದರೆ ಇಮಿಡಿಯೇಟ್ ತೆಗೆದ್ರೆ ಸಾಂಬಾರು ಎಗ್ರಿಬಿಡುತ್ತೆ ಆಮೇಲೆ ಹಂಗೆ ತೆಗ್ದ್ಬಿಟ್ಟಿರ. ಅದನ್ನು ಫಸ್ಟು ಏರ್ ಔಟ್ ಮಾಡ್ಬೇಕು. ಏರ್ ಔಟ್ ಹೆಂಗೆ ಮಾಡಬೇಕು ಅಂದರೆ ಸಿಂಕ್ ಒಳಗಡೆ ಇಟ್ಬಿಟ್ಟು ನೀರು ಬಿಟ್ಟರೆ ಅದು ಬೇಗ ಏರ್ ಔಟ್ ಆಗುತ್ತೆ. ತೆಗ್ದ್ಬಿಟ್ಟು ಏರ್ ಔಟ್ ಮಾಡಿ ವಿಸಲ್ ತೆಗ್ದ್ಬಿಡಿ ಅಷ್ಟೇ. ಆಮೇಲೆ ಆಯಿತು ಪಾತ್ರೆ ಎಲ್ಲ ತೊಳೆದ್ಬಿಡೋಣ. ಇನ್ನು ಅವಳು ಎದ್ದರೆ ಏನು ಕೆಲಸನೂ ಆಗಲ್ಲ. ಅವಳಿಗೆ ತಿನ್ಸೋದು, ಉಣ್ಸೋದು ಇದೇ ಆಗುತ್ತೆ. ಆಮೇಲೆ ಪಾತ್ರೆ ಒಂದು ಸ್ವಲ್ಪ ಇದ್ದು, ಅದೇ ಬೆಳಗ್ಗೆ ಎಲ್ಲ ತೊಳೆದಿದ್ನಲ್ಲ, ಟಿಫನ್ ಮಾಡಿದ್ದು, ಮಾಮೂಲಿ ಅಡುಗೆ ಮಾಡಿದ್ದು ಪಾತ್ರೆಗಳು, ಅವನ್ನೆಲ್ಲ ತೊಳೆದ್ಬಿಟ್ಟು ಅಷ್ಟೊತ್ತಿಗೆ ಮೇಡಮ್ ಅವ್ರು ಎದ್ದಿದ್ರು. ಮೇಡಮ್ ಅವರು ಎದ್ದರೆ ಮುಗೀತಲ್ಲ, ಅವ್ರ ಹಿಂದೆನೇ ಸರ್ಕಸ್ಸು. ಅವಳಿಗೆ ಒಂದೆರಡು ಬಾಳೆಹಣ್ಣು ತಿನ್ನಿಸಿ, ಯಾಕಂದರೆ ಮಧ್ಯಾಹ್ನ 1 ಗಂಟೆಗೇನೋ ಎದ್ಲು ಅವಳು. 1 ಗಂಟೆಗೆ ಎದ್ಲು. ನಾನಿನ್ನೂ ಮುದ್ದೆ ಮಾಡಬೇಕಿತ್ತು, ಅನ್ನಕ್ಕಿಡಬೇಕಿತ್ತು. ಅನ್ನಕ್ಕಿಟ್ಬಿಡೋಣ ಸಾಂಬಾರು ಮುಚ್ಚಿಬಿಟ್ಟು ಅಂತ ಅಂದ್ಕೊಂಡೆ. ಆಮೇಲೆ ಅನ್ನಕ್ಕಿಡೋ ಅಷ್ಟರಲ್ಲಿ ನನಗೆ ಟೈಮೇ ಸಾಕಾಗಿಲ್ಲ. ಹೋದೆ, ರಚ್ಚುನ ಎತ್ಕೊಂಡು ಬಂದೆ, ಎದ್ದೇ ಬಿಟ್ಲು. ಜಾನಿ ನೋಡಿ ಈಟಿಂಗ್ ಶುಗರ್, ಟೆಲ್ಲಿಂಗ್ ಲೈಸ್. ನೋ ಪಪ್ಪ, ನೋ ಪಪ್ಪ ಹೇಳು. ನೋ ಹಂಗಲ್ಲ. ನೋ ನೋ ನೀನು ಬೇಡ ಹೋಗು. ಹಂಗಲ್ಲ ಜಾನಿ ಹೇಳಿದ್ರೆ ನಿಮಗೆ ನಾನೀಗ ಪ್ರಿಯ ಮನೆ ಕರ್ಕೊಂಡು ಹೋಗ್ತೀನಿ. ಹೇಳ್ತೀಯಾ? ಹೇಳು ಜಾನಿ ಈಟಿಂಗ್ ಶುಗರ್. ನೋ ಪಪ್ಪ ಅನು. ನೋ ಪಪ್ಪ ಬೇಗ ಹೇಳಬೇಕು. ಈಟಿಂಗ್ ಶುಗರ್, ಟೆಲ್ಲಿಂಗ್ ಲೈಸ್. ಓಪನ್ ಯುವರ್ ಮೌತ್. ಗುಡ್ ಗರ್ಲ್. ಎ ಫಾರ್ ಹೇಳು, ಬೇಗ ಹೋಗೋಣ. ಎ ಫಾರ್ ಬಿ ಫಾರ್ ಬಾಲು. ಸಿ ಫಾರ್ ಕ್ಯಾಟು. ಡಿ ಫಾರ್ ಡಾಗ್. ಆಮೇಲೆ ಎಫ್ ಫಾರ್ ಫಿಶ್ ಅಲ್ಲ, ಅದು ಫಿಶ್. ಇವಾಗ ಏನು ಬರುತ್ತೆ ರಚಿಗೆ? ಒನ್ ಫಿಂಗರ್ ಮಾಡಿ. ಒನ್ ಫಿಂಗರ್. ಟೂ ಫಿಂಗರ್. 3 ಫಿಂಗರ್. 4 ಫಿಂಗರ್. 5 ಫಿಂಗರ್. ಬೇಗ ಮಾಡು. 5 ಫಿಂಗರ್ ಬೇಗ ಮಾಡಬೇಕು. 5 ಫಿಂಗರ್. ರಚ್ಚು ಆಯಿತು. 5 ಫಿಂಗರ್ ಮಾಡು. ಬೇಗ ಮಾಡು, ಅಲ್ಲಿ ನೋಡ್ತಾ ಇದ್ದಾರಲ್ಲ. 5 ಫಿಂಗರ್. ಕ್ಲಾಸ್. ಈಗ ರಚ್ಚಿಗೆ ಇನ್ನೇನು ಬರುತ್ತೆ? ನಿಂಗೆ ಕಣ್ಣೆಲ್ಲಿದೆ ತೋರಿಸು. ಪ್ರಿಯ ಮನೆಗೆ ಹೋಗೋಣ. ಮೂಗೆಲ್ಲಿದೆ? ಮೂಗು, ಬಾಯಿ, ನಾಲಿಗೆ, ಹಲ್ಲು, ತುಟಿ, ಕಿವಿ, ತಲೆ, ಕೂದಲು, ಹಣೆ ಎಲ್ಲಿದೆ? ಹಣೆ, ಹೊಟ್ಟೆ, ಕೈ, ಕಾಲು. ಗುಡ್ ಜಾಯ್. 5 ಸೆಕೆಂಡ್. ಮೊತ್ತ ಏನಪ್ಪ ತೆಗಿಬಾರ್ದು. ಇನ್ನು ಅವಳ ಹತ್ರ ಎಲ್ಲ ತರಲೆ ಆಡಿ ಅನ್ನಕ್ಕಿಡೋದೇ ಮರ್ತೋಗ್ಬಿಡ್ತು. 1 ಗಂಟೆ ಆಗ್ಬಿಟ್ಟಿತ್ತು ಅನ್ನಕ್ಕಿಟ್ಟು, ಅನ್ನ ಮಾಡಿ, ಮುದ್ದೆ ಮಾಡಿ, ಊಟಕ್ಕೆ ಕೊಟ್ಟು. ಅಷ್ಟೊತ್ತಲ್ಲಿ ನಾನು ಆಲ್ರೆಡಿ ಒಂದ್ಸಲ ಫ್ರೆಶ್ ಅಪ್ ಆಗಿ ಬಂದೆ. ಏನಿಲ್ಲ, ಮುಖ ತೊಳೆದಿರಲಿಲ್ಲ. ಬಂದು ಆಮೇಲೆಲ್ಲ ನೈಟ್ ಊಟ ಆಯಿತು. ನಮ್ಮ ಮನೆಯವರು ಬಂದಿದ್ದರು. ಈ ಅಪ್ಪ ಮಗಳು ತರಲೆ ನೋಡಿಕೊಂಡು ಫೈನಲಿ 10 ಗಂಟೆ ಆಯಿತು ಮಲಗೋ ಅಷ್ಟರಲ್ಲಿ. ಮೇಲೋಗಿ ಮಲ್ಕೊಂಡು. ಇದೇ ನನ್ನ ಲಾಗ್.